ಗುಡಿಬಂಡೆ ತಾಲೂಕಿನ ಲಕ್ಕೇನಹಳ್ಳಿ ಸರ್ವೆ ನಂಬರ್ 74/1P ಭೂಮಿ ವಿವಾದಕ್ಕೆ ಸಂಬಂಧಿಸಿ 40 ವರ್ಷಗಳಿಂದ ಅನುಭವದಲ್ಲಿರುವ 1.5 ಗುಂಟೆ ಜಮೀನು ಮಂಜೂರು ಮಾಡುವಂತೆ ಎಲ್ಪಿ ವೆಂಕಟರಮಣಪ್ಪ ಎಂಬುವವರ ಕುಟುಂಬ ಗುಡಿಬಂಡೆ ತಾಲೂಕು ಕಚೇರಿ ಎದುರು ಧರಣಿ ಆರಂಭಿಸಿದ್ದಾರೆ. ಈ ವೇಳೆ ವೆಂಕಟರಮಣಪ್ಪ ಮಾತನಾಡಿ, ಇದೇ ಸರ್ವೆ ನಂಬರ್ನಲ್ಲಿ ಮತ್ತೊಬ್ಬ ವ್ಯಕ್ತಿಗೆ ದಂಡಾಧಿಕಾರಿ ಮೂಲಕ ಪಹಣಿ ನೀಡಲಾಗಿದ್ದು, ಪಹಣಿಯಲ್ಲಿ ಉಲ್ಲೇಖಿಸಿರುವ ಜಾಗ 1989-53ರಿಂದಲೂ ಅನೇಕ ಬಾರಿ ಅರ್ಜಿ ಸಲ್ಲಿಸಿದರೂ ಯಾವುದೇ ಕ್ರಮ ಕೈಗೊಳ್ಳಲಾಗಿಲ್ಲ ಎಂದು ಕುಟುಂಬಸ್ಥರು ಆಕ್ರೋಶ ವ್ಯಕ್ತಪಡಿಸಿದರು. ಅದೇ ನನ್ನ ಜಮೀನು. ಆಗ ಏನು ಮಾಡಿದ್ರು, ನಮ್ಮ ಸರ್ವೆ ಸೂಪರ್ಡೆಂಟ್ ಒಂದು ಅಲ್ಲೇ ಕೂತ್ಕೊಂಡು ಇದು ಪೇಪರ್ನಲ್ಲಿ ಬರೆದ್ರು, ಕಾನೂನು ಪ್ರಕಾರ ಇಲ್ಲಿ ನಾವು ಬಂದಿದ್ವಿ, ಬಟ್ ಕೃಷ್ಣಾಬಾಯಿಗೆ ಮಂಜೂರು ಆಗಿದೆ, ಜಮೀನು ಎಲ್ಲಿದೆ ತೋರಿಸು ಅಂದರೆ ಬೇರೆಯವ್ರ ಜಮೀನು ತೋರಿಸ್ತಾ ಇದೆ. ಅದರಿಂದ ಕೃಷ್ಣಾಬಾಯಿಗೆ ಯಾವುದೇ ಥರ ಇಲ್ಲಿ ಜಮೀನು ಇರುವುದಿಲ್ಲ ಅಂತ ರಿಪೋರ್ಟ್ ಆದರು. ಯಾವಾಗ ಅದು 15/10/99ರಲ್ಲಿ ಆಗಲೇ ರಿಪೋರ್ಟ್ ಆಗಿದ್ರು. ನಾವು ರಿಪೋರ್ಟ್ ಕಾಪಿನೂ ನನ್ನ ಹತ್ರ ಇದೆ, ಆ ರಿಪೋರ್ಟ್ ಆಗಿರೋದು ನನ್ನ ಹತ್ರ ಇದೆ. ಮತ್ತು AC ಆರ್ಡ್ರ್ ಮಾಡಿದ್ರು, ಅದು ನನ್ನ ಹತ್ರ ಇದೆ. AC ಆರ್ಡ್ರ್ ಇದು ನನ್ನ ಹತ್ರ ಇದೆ. ಇದನ್ನು ನಾವು ಹೋಗಿ ದಂಡಾಧಿಕಾರಿಗಳು ನೋಡಿ, ಸ್ವಾಮಿ ಪೊಸಿಷನಲ್ಲಿ ನಾವು ಇದ್ದೀವಿ, ದಯವಿಟ್ಟು AC ಆರ್ಡ್ರ್ ಇದೆ, ಅದ್ರ ಪ್ರಕಾರ ಸ್ಪಾಟ್ ಇನ್ಸ್ಪೆಕ್ಷನ್ ತನಿಖೆ ಮಾಡಿ ಅಂತಂದರೆ ಅವ್ರು ಇದುವರೆಗೂ ಬಂದಿಲ್ಲ. ಸುಮಾರು ಇವ್ರಿಗೇನೆ ಒಂದು 5ರಿಂದ 10 ಅರ್ಜಿ ಕೊಟ್ಟಿದ್ದೀನಿ ಅಂತಂದರೆ ನನ್ನ ಬ್ರೈನ್ನಲ್ಲಿದೆ ನಿಮ್ಮದೆಲ್ಲ 40 ವರ್ಷ ನೀವೇ ಇದರಿಂದ ನಾವು ಗೊತ್ತು, ಆದರೆ 1 ರೂಪಾಯಿ ಮಾಡೋಕ್ಕೆ ಬರಲ್ಲ, ನಾವು ಮಾಡೋದಿಲ್ಲ ಅಂತ ಹೇಳೋದು. ಸರಿ ಅಂತ ಹೇಳಿಬಿಟ್ಟು ಮೊನ್ನೆ MLA ಸಾಹೇಬರು ಕರೆಸಿದ್ರು, ನಮ್ಮನ್ನು ಕರೆಸಿದ್ರು, ಅವ್ರನ್ನೂ ಕರೆಸಿದ್ರು. ಅವ್ರ ಮುಂದೆ ತಹಶೀಲ್ದಾರ್ ಸಾಹೇಬರು ಫೈಲ್ ನಾನು 2 ಡೇಸು ಅದನ್ನೇ ಚರ್ಚೆ ಮಾಡ್ಕೊಂಡು ಬಂದಿದ್ದೀನಿ, ಎಲ್ಲ ನೋಡಿದೆ. ಅದರಲ್ಲಿ ಕೃಷ್ಣಾಬಾಯಿಗೆ ಇಂಥ ಡೇಟ್ನಲ್ಲಿ ಅರ್ಜಿ ಹಾಕವ್ರೆ, ಇಂಥ ಡೇಟ್ನಲ್ಲಿ ಗ್ರಾಂಟೆಡ್ ಆಗಿದೆ, ಇಂಥ ಡೇಟ್ನಲ್ಲಿ ಪಾನಿ ಆಗಿದೆ, ಮತ್ತು ಇಂಥ ಡೇಟ್ನಲ್ಲಿ ಮ್ಯೂಟೇಷನ್ ಆಗಿದೆ, ಅವ್ರ ಬ್ಯಾಂಕ್ನಲ್ಲಿ ಸಾಲ ಮಾಡವ್ರೆ ಅಂತ MLA ಸಾಹೇಬ್ರು ಹೇಳಿದ್ರು. ನೋಡಿ ಸ್ವಾಮಿ, ಸಾಲ ಮಾಡೋದು, ಇವಾಗ ಸಾಲ ಕೊಡೋರು ಮನೆ ಬಾಗಿಲಿಗೆ ಬರ್ತಾ ಇದ್ದಾರೆ ಬ್ಯಾಂಕ್ನವರು, ಅದರ್ಸೆಲ್ಲ ಮನೆ ಬಾಗಿಲು, ನಿಮ್ಮ ಹತ್ರ ದಾಖಲೆ ಕೊಡಿ ಸಾಲ ಕೊಡ್ತೀವಿ ಅಂತ. ಅದನ್ನೇ ಯಾಕೆ ಅಲ್ಲಿ ಮೆನ್ಷನ್ ಮಾಡ್ತೀರಿ? ಅದು ಬಿಟ್ಟು ನಮ್ಮದು 40 ವರ್ಷದಿಂದ ಯಾವಾಗ ನಾವು ಪೊಸಿಷನ್ ಇದ್ವೋ ನಮಗೆ ನ್ಯಾಯ ಮಾಡಿಕೊಡಿ. ಗುಡಿಬಂಡೆ ನ್ಯಾಯಾಲಯದಲ್ಲೂ ನಮ್ಮ ಪರವಾಗಿ ತೀರ್ಪು ಬಂದಿದೆ. ಚಿಕ್ಕಬಳ್ಳಾಪುರ SP ಕೋರ್ಟಿನಲ್ಲೂ ನಮ್ಮ ಪರವಾಗಿ ತೀರ್ಪು ಬಂದಿದೆ. ಸರ್ವೆ ಇಲಾಖೆ 2 ಬಾರಿ ಪರಿಶೀಲನೆ ನಡೆಸಿ ಜಮೀನು ನಮ್ಮ ಅನುಭವದಲ್ಲಿರುವುದು ದೃಢಪಡಿಸಿದೆ. ಇದಕ್ಕೂ ದಂಡಾಧಿಕಾರಿ ಕಚೇರಿಯಲ್ಲಿ ಸರಿಯಾದ ಕ್ರಮ ಕೈಗೊಳ್ಳದೆ ಹಳೆಯ ಕಡತಗಳನ್ನು ಕಚೇರಿಯಲ್ಲಿ ಸಿಗದಂತೆ ಮಾಡಿರುವುದು, ಮತ್ತೊಬ್ಬರಿಗೆ ಜಮೀನು ಹೊರಬರಲು ಪ್ರಯತ್ನಿಸುತ್ತಿರುವುದು ನಮ್ಮ ಗಮನಕ್ಕೆ ಬಂದಿರುವುದಾಗಿ ಕುಟುಂಬಸ್ಥರು ದೂರಿದರು. 40 ವರ್ಷಗಳಿಂದ ನಮ್ಮ ಅನುಭವದಲ್ಲಿರುವ ಜಾಗವೇ ನಮಗೆ ಮಂಜೂರು ಆಗಬೇಕು, ನ್ಯಾಯ ಸಿಗುವವರೆಗೂ ನಮ್ಮ ಧರಣಿ ನಿಲ್ಲುವುದಿಲ್ಲ ಎಂದು ಕುಟುಂಬದವರು ತಿಳಿಸಿದರು. ತಾಲೂಕು ಕಚೇರಿ ಮುಂದೆ ಕುಟುಂಬಸ್ಥರು ಸೋಮವಾರ ಬೆಳಗ್ಗೆ 10 ಗಂಟೆಯಿಂದಲೇ ಅಡುಗೆ ಪಾತ್ರೆ, ಒಲೆ ಹಾಗೂ ಅಗತ್ಯ ಸಾಮಗ್ರಿಗಳನ್ನು ತಂದಿಟ್ಟು ಸ್ಥಳದಲ್ಲೇ ಅಡುಗೆ ಮಾಡಿ ದಿನವಿಡೀ ಕುಳಿತು ಧರಣಿ ಮುಂದುವರಿಸಿದರು. ಸತೀಶ್ ಬಾಬು, CTV ನ್ಯೂಸ್, ಗುಡಿಬಂಡೆ.